ಇನ್ನೊಂದು ಏನು ಅಂತಿಲ್ಲ ಅಂದರೆ ನಾನು ರೆಡಿ ಆಗಿಬಿಟ್ಟು ಕೆಲವೊಂದು ಪಾರ್ಟೀಸ್ಗೆಲ್ಲ ನಾನು ಹೋಗ್ತಾಯಿದ್ದೆ. ಓಕೆನಾ, ಕೆಲವೊಂದು ಪಾರ್ಟೀಸ್ಗೆಲ್ಲ ಹೋದಾಗ ನಿಜಾಂಶ ಅಂತಲೇ ನಾನು ಹೇಳ್ತೀನಿ, ಗೊತ್ತಿಲ್ಲ, ಟ್ರಾನ್ಸ್ಜೆಂಡರ್ಸು ಹುಡುಗಿರಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಸೀರೆ ಗೀರೆ ಹಾಕ್ಕೊಂಬಿಟ್ಟು ಅವ್ರು ಮೇಕಪ್ ಏನಾದರೂ ಮಾಡ್ಕೊಂಡ ಅಂತಿಲ್ಲ ಅಂದರೆ, ನಾನು ರಿಯಲ್ ಲೈಫಲ್ಲೂ ನಾನು ತುಂಬ ಜನ ನೋಡಿದ್ದೀನಿ. ಗುರು ಇವಳ ಟ್ರಾನ್ಸ ಅಂದಂಗೆ ನನಗೆ ಅನಿಸ್ಬಿಟ್ಟಿದೆ. ಎಷ್ಟು ಹಾಟಾಗಿ ಕಾಣಿಸ್ತಾರೆ ಅಂತೇಳ್ದ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಅವ್ರ ಸೀರೆ ಆಗಿರ್ಬೋದು, ಅವ್ರದ್ದು ಮೇಕಪ್ಪು, ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಹುಡುಗಿರೂ ಅಷ್ಟೊಂದೆಲ್ಲ ಮಾಡಲ್ಲ. ಅವ್ರು ಅಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ, ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇರ್ತಾರೆ ತುಂಬ ಜನ. ನಾನು ತುಂಬ ಜನ ನೋಡಿದ್ದೀನಿ. ನಾನು ಕೆಲವೊಂದು ಟೈಮಲ್ಲಿ ಕೆಲವೊಂದು ಟ್ರಾನ್ಸ್ ಮೇಲೆ ನಾನು ಕ್ರಶ್ ಆಗಿಬಿಟ್ಟಿದೆ. ಇವ್ರು ಎಷ್ಟು ಚೆನ್ನಾಗಿದ್ದಾಳಲ್ಲ ಇವಳು ಅಂತ. ಒಂದು ಕಡೆಯಿಂದ ಹೊಟ್ಟೆವ್ರು ಎಷ್ಟು ಚೆನ್ನಾಗಿದ್ದಾಳೆ ತಾನೆ, ನಾನು ಅವಳ ಥರ ಆಗೋಕ್ಕಾಗಲ್ಲ ಅಂದ್ಬಿಟ್ಟು. ಇನ್ನೊಂದು ಥರ ಓಕೆ ಚೆನ್ನಾಗಿದ್ದಾಳಲ್ಲಪ್ಪ ಅಂದ್ಬಿಟ್ಟು. ಲೈಕ್ ನಾನು ಯಾವಾಗ ಸೀರೆ ಹಾಕೊಂಬಿಟ್ಟು ಹೋಗ್ತಾ ಇದ್ದೆ ತಾನೆ ಹೊರಗಡೆ, ಅಲ್ಲಿ ಇಲ್ಲಿ ಎಲ್ಲನೂ ಹುಡುಗರು ಅವಾಗ ನನ್ನ ಜೊತೆಲಿ ಮಾತಾಡ್ಸೋರು. ಲೈಕ್ ಗೊತ್ತಾ ಅಲ್ವಾ, ಕಾಮನ್ ಆಗಿ ಮಾತಾಡ್ಸೋರು. ಹೌದಾ ಅಂದ್ಬಿಟ್ಟು ಅಲ್ಲಿ ಒಂದು ಹುಡುಗ ಒಂದು ಹುಡುಗಿ ಜೊತೆ ಮಾತಾಡೋಕ್ಕಂಥದ್ದು ಒಂದು ವೇವ್ ಇರುತ್ತೆ ಅಲ್ವಾ, ಒಂದು ಟಾಕಿಂಗ್ ಸೆನ್ಸ್ ಇರುತ್ತೆ ಅಲ್ವಾ, ಅದು ತುಂಬ ಡಿಫ್ರೆಂಟಾಗಿ ನನಗೆ ಕಾಣಿಸೋಕ್ಕಾಗಿತ್ತು. ಇವಾಗ ನಾನು ಒಂದು ಹುಡುಗನ ಡ್ರೆಸ್ ಮಾಡಿ ಹೋಗೋದೆ, ಬರಲ್ಲ ಕೂತ್ಕೊಳ್ಳಲ್ಲ, ಅದು ಏನೋ ಒಂದು ಕಾಮನ್ ಥಿಂಗ್ಸ್ ಏನಾದರೂ ಇರ್ತೈತೆ ಆ ಥರ ಆಗಿರ್ತಿತ್ತು. ಯಾವಾಗ ನಾನು ಸೀರೆ ಉಟ್ಕೊಂಬಿಟ್ಟು ಏನೋ ಒಂದು ಚೇಂಜ್ ಅಲ್ಲಾಗಿ ಬೇರೆಯವ್ರು ಗೊತ್ತಿಲ್ಲಾರ್ದವ್ರ ಹತ್ರ ಹೋದೆ ತಾನೆ, ಲೈಕ್ ನನ್ನಲ್ಲಿ ಇನ್ನೂ ಜಾಸ್ತಿ ಒಂದು ಫೀಲಿಂಗ್ಸ್ ಬಂದುಬಿಡ್ತು. ಲೈಕ್ ಅವ್ರು ಮಾತಾಡೋದು, ಅವ್ರು ನಗೋದು, ನಾನು ನಗೋದು, ನನಗೆ ಹೆಂಗೆ ಅನಿಸ್ಬಿಡ್ತು ಅಂತೆಲ್ಲ ಅಂದರೆ, ಓಕೆ ನಾನು ಇದರಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಲ್ವಾ, ಸೊ ನಾನು ಫುಲ್ ಕಂಪ್ಲೀಟಾಗಿ ನಾನು ಚೇಂಜ್ ಆಗಬೇಕು ಅಂತ. ಆವಾಗ ನಾನು ಯೋಚನೆ ಮಾಡಿದೆ, ನಾನು ಏನೇ ಆಗಿದ್ರು ನಾನು ಹೆಣ್ಣಾಗಬೇಕು, ಹೆಣ್ಣಾಗಬೇಕು ಅಂತಬಿಟ್ಟು ಯೋಚನೆ ಮಾಡಿದೆ. ಕೆಲವೊಂದು ನಾನು ಮೆಹಂದಿಲಿಂದ ಉಳಿತಾಯ ಮಾಡಿರೋಕ್ಕಂಥ ದುಡ್ಡನ್ನು ಇಟ್ಕೊಂಡ್ಬಿಟ್ಟು ನನಗೇನೇನು ಬೇಕಾಗಿರೋಕ್ಕಂಥಪ್ಪ ಇದಿದೆ ತಾನೇ, ನಾನು ಅದೆಲ್ಲನೂ ಮುಗಿಸ್ಕೊಂಡೆ. ಲೈಕ್ ಬಿ ಎಡ್ದು ಮತ್ತೊಂದು ಡಾಕ್ಟರ್ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಂಡೆ. ಇಲ್ಲ, ನಾನು ಸ್ಟಾರ್ಟ್ ಮಾಡಿದೆ. ಬ್ಯಾಂಗ್ಳೂರು ಇದ್ದೀನಿ, ಲೈಕ್ ಸ್ಟಾರ್ಟ್ ಮಾಡಿದೆ. ಹಾಂ, ನಾನೇ ತೊಗೊತಾ ಇದ್ದೆ, ನಾನು ಒಬ್ಬಳೇ ಇದ್ದೆ ತಾನೆ, ನಾನು ತೊಗೊತಾ ಇದ್ದೆ, ಸ್ಟಾರ್ಟ್ ಮಾಡಿದೆ. ಇವಾಗ ಮನೇಲಿ ನಾನು ಹೇಳಬೇಕು, ಹೆಂಗೆ ಹೇಳಬೇಕು ಅಂತಬಿಟ್ಟು ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಓಕೆನಾ, ನನ್ನ ಮನೆಯಲ್ಲಿ ನಾನು ಹೇಳಿದೆ, ನಾನು ಹಿಂಗೆ ಆಗಿದ್ದೀನಿ, ಹಿಂಗಿಲ್ಲ ಅಂತಬಿಟ್ಟು. ನನಗೊಂದು ಅಕ್ಕ ಗೊತ್ತಿರಿದ್ರು, ಅಕ್ಕನ ಕಾಲ್ ಮಾಡಿಬಿಟ್ಟು ಹೇಳಿದೆ. ಅಕ್ಕ ನಮ್ಮ ಮನೇಲಿ ಹೇಳಿದ್ರು. ನಮ್ಮಮ್ಮ ಹಿಂಗೆ ಅಂತಬಿಟ್ಟು ಹೇಳ್ದ ಅಂದರೆ ಎಷ್ಟು ಇದು ಮಾಡಿಬಿಟ್ರು ನನಗೆ ಅಂತೆಲ್ಲ ಅಂದರೆ ಅಷ್ಟು ಬೈಯಕ್ಕೆ ಸ್ಟಾರ್ಟ್ ಮಾಡಿದರು.